ಸೊ ಈ ಕ್ವಶನ್ ಅಲ್ಲಿ ನಮಗೆ ರೋಲಿಂಗ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ನೋಡೋಣ ಹೇಗೆ ಅಂತ. ಸೊ ಒಂದು ಬ್ಲಾಕ್ ಇದೆ. ಸೊ ಒಂದು ಬ್ಲಾಕ್ ಇದೆ, ಸ್ಕ್ವೇರ್ ಬ್ಲಾಕ್ ಇದೆ. ಅದರ ಮೇಲೆ ಒಂದು ಸ್ಪೆರಿಕಲ್ ಸರ್ಫೇಸ್ ಇಟ್ಟಿದ್ದಾರೆ, ಸಿಲಿಂಡರ್ ಇಟ್ಟಿದ್ದಾರೆ. ಸೊ ಇಫ್ ದ ಸಿಲಿಂಡರ್ ಡಸ್ ನಾಟ್ ಸ್ಲಿಪ್, ಅಂದ್ರೆ ಇವೆರಡರ ಮಧ್ಯೆ ಪ್ಯೂರ್ ರೋಲಿಂಗ್ ಆಗ್ತಿದೆ ಅಂತ. ಸೊ ಈ ಕೇಸಲ್ಲಿ ಇದ್ದಾಗ ವಾಟ್ ಆರ್ ದ ಕಂಡೀಷನ್ಸ್? ಸೊ ಈ ಕಂಡೀಷನ್ಸ್ ಚೆಕ್ ಮಾಡೋಣ ಫಸ್ಟ್. ಸೊ ಈ ಸರ್ಫೇಸ್ ಬಗ್ಗೆ ಏನು ಕೊಟ್ಟಿಲ್ಲ, ಸೊ ಸರ್ಫೇಸ್ ನ ಸ್ಮೂತ್ ಆರ್ ಅನ್ಕೊಳ್ಳೋಣ. ಬಟ್ ದಟ್ ಡಸಂಟ್ ಮ್ಯಾಟರ್, ಯಾಕೆಂತಂದ್ರೆ ದೇರ್ ಇಸ್ ರೋಲಿಂಗ್ ಬಿಟ್ವೀನ್ ದಿಸ್ ಸ್ಕ್ವೇರ್ ಬ್ಲಾಕ್ ಅಂಡ್ ದಿಸ್ ಸಿಲಿಂಡ್ರಿಕಲ್ ಬ್ಲಾಕ್. ಓಕೆ, ಸೊ ಈ ಸಿಲಿಂಡ್ರಿಕಲ್ ಬ್ಲಾಕ್ ನ ವೆಲಾಸಿಟಿ ವಿ ಇತ್ತು ಅಂತಂದ್ರೆ ಇದಕ್ಕೆ ಅಟ್ಯಾಚ್ ಆಗಿರುವಂತ ಈ ಸ್ಟ್ರಿಂಗ್ ನ ವೆಲಾಸಿಟಿ ಕೂಡ ವಿ ನ ಇರುತ್ತೆ. ಸೊ ಇಲ್ಲಿ ವಿ ಅಂತಂದ್ರೆ ಇಲ್ಲೂ ಕೂಡ ವಿ ಅಂಡ್ ಇಲ್ಲೂ ಕೂಡ ವಿ, ಕನ್ಸ್ಟ್ರೈಂಟ್ ಮೋಷನ್ ಪ್ರಕಾರ. ಅಂದ್ರೆ ಈ ಪಾಯಿಂಟ್ ಇದೆಯಲ್ಲ, ಯಾವ ಪಾಯಿಂಟ್ ಅಲ್ಲಿ ಈ ಸ್ಟ್ರಿಂಗು ಸಿಲಿಂಡರ್ ನ ಟಾಪ್ ಮೋಸ್ಟ್ ಪಾಯಿಂಟ್ ನ ಮೀಟ್ ಆಗ್ತಿಲ್ಲ, ಈ ಪಾಯಿಂಟ್ ನ ಸ್ಪೀಡ್ ಕೂಡ ವಿ ಆಗಿದೆ. ಅಂಡ್ ಪ್ಯೂರ್ ರೋಲಿಂಗಿಗೆ ನಾವು ಇವಾಗ ಈಕ್ವೇಶನ್ ಬರೆಯಕ್ಕೆ ಟ್ರೈ ಮಾಡೋಣ. ಈ ಸಿಲಿಂಡರ್ ನ ಸೆಂಟರ್ ಆಫ್ ಮಾಸ್ ನ ಸ್ಪೀಡ್ ನಾವು ವಿ ಸಿ ಓ ಎಂ ಅಂತ ಕರೆಯೋಣ. ಓಕೆ, ಸೊ let us write the condition for pure rolling. ಸೊ ಈ ಪ್ಯೂರ್ ರೋಲಿಂಗ್ ಕಂಡೀಷನ್ ಅಲ್ಲಿ ನಮಗೆ ಈ ಸಿಲಿಂಡರ್ ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮತ್ತೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಿತ್ ಸ್ಕ್ವೇರ್ ಬ್ಲಾಕ್ ಅವೆರಡರ ಮಧ್ಯೆ ರಿಲೇಟಿವ್ ಮೋಷನ್ ಏನಾಗಿರ್ಬೇಕು? 0. ಅಂದ್ರೆ ಈ ಪಾಯಿಂಟ್ ನ ವೆಲಾಸಿಟಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನ ರಿಲೇಟಿವ್ ವೆಲಾಸಿಟಿ 0 ಆಗಿರ್ಬೇಕು. ಸೊ ನಾವು ಸಿಲಿಂಡರ್ ನ ಬರೆದ್ರೆ ಇವಾಗ ಸಿಲಿಂಡರ್ ನ ಸೆಂಟರ್ ಆಫ್ ಮಾಸ್ ನ ವೆಲಾಸಿಟಿ ವಿ ಅಂತ ಅನ್ಕೊಂಡಿದ್ದೀವಿ. ಅಂಡ್ ಇದರ ಕೆಳಗಡೆ ಬ್ಲಾಕ್ ಇರೋದ್ರಿಂದ ಬ್ಲಾಕ್ ನ ವೆಲಾಸಿಟಿ ವಿ ಆಗಿರೋದ್ರಿಂದ ಸಿನ್ಸ್ ದೇರ್ ಈಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ದೆಮ್ ಅಂಡ್ ಪ್ಯೂರ್ ರೋಲಿಂಗ್ ಆಗಿರೋದ್ರಿಂದ ದ ವೆಲಾಸಿಟಿ ಆಫ್ ದಿಸ್ ಪಾಯಿಂಟ್ with respect to this point, the velocity of this point with respect to this point ಈ ಕಡೆ ಇದೆ. ಸೊ ಅದರಿಂದ ಇದರ ಮೇಲೆ ಫ್ರಿಕ್ಷನ್ ಈ ಡೈರೆಕ್ಷನ್ ಆಕ್ಟ್ ಆಗುತ್ತೆ ಅಂಡ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅದು, ಯಾಕಂದ್ರೆ ಪ್ಯೂರ್ ರೋಲಿಂಗ್ ಹೇಳ್ತಿದ್ದೀವಿ. ಸೊ ಬೈ ಆಕ್ಷನ್ ಅಂಡ್ ರಿಯಾಕ್ಷನ್ ಪೇರ್ ಈ ಸಿಲಿಂಡರ್ ಮೇಲೆ ಫ್ರಿಕ್ಷನ್ ಈ ಡೈರೆಕ್ಷನ್ ಆಕ್ಟ್ ಆಗುತ್ತೆ, ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಇದರ ರೇಡಿಯಸ್ ಆರ್ ಇರೋದ್ರಿಂದ we can write ಒಂದು ಏನು ನ್ಯೂಟನ್ಸ್ ಲಾ ಪ್ರಕಾರ the only force acting on this in this direction is friction force. So F is equals to mass of the cylinder into acceleration of the cylinder, the acceleration of center of mass. ಇನ್ನೊಂದು ಏನು ಬರೆಯಬಹುದು ಅಂತಂದ್ರೆ we can write the torque equation F into R is equals to moment of inertia of cylinder ಹೇಳ್ತಿದ್ದಾರೆ about its center of mass. So mr square by 2 into alpha. ಅಂಡ್ ಇನ್ನೊಂದೇನು ಹೇಳ್ತಿದ್ದಾರೆ ಅಂತಂದ್ರೆ ಸಿನ್ಸ್ ನಮಗೆ ಈ ಪಾಯಿಂಟ್ ನ ವೆಲಾಸಿಟಿ ವಿ ಆಗಿದೆ ಅಂಡ್ ಈ ಬ್ಲಾಕ್ ನ ವೆಲಾಸಿಟಿ ಕೂಡ ವಿ ಆಗಿದೆ. ಸೊ ಪ್ಯೂರ್ ರೋಲಿಂಗ್ ಹೇಳ್ತಿರೋದ್ರಿಂದ ನಾವು ಇನ್ನೊಂದೇನು ಬರೀಬಹುದು ಅಂತಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ಸೊ ವಿ ಕ್ಯಾನ್ ರೈಟ್ ಒಂದು ಈ ಪಾಯಿಂಟ್ ಅಲ್ಲಿ ಒಂದು ವಿ ಹ್ಯಾವ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ಅಂದ್ರೆ ಸಿಲಿಂಡರ್ ನೋಡ್ಕೊಂಡು ಸಿಲಿಂಡರ್ ನ ಈ ಪಾಯಿಂಟ್ ಅಲ್ಲಿ ಒಂದು ಅದರ ಸೆಂಟರ್ ಆಫ್ ಮಾಸ್ ದೇ ಒಂದು ವೆಲಾಸಿಟಿ ಇರುತ್ತೆ ವಿಚ್ ಇಸ್ ವಿ ಸೆಂಟರ್ ಆಫ್ ಮಾಸ್, ಅಂಡ್ ಡ್ಯೂ ಟು ಟಾರ್ಕ್ ಅದು ಮೂವ್ ಆಗ್ತಿರೋದ್ರಿಂದ ರೊಟೇಟ್ ಆಗ್ತಿರೋದ್ರಿಂದ ಇಟ್ ವಿಲ್ ಹ್ಯಾವ್ ಅನ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಸೊ ಅಲ್ಲಿಗೆ ಈ ಪಾಯಿಂಟ್ ನ ವೆಲಾಸಿಟಿ ಬಂದು ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಲೆಸ್ ಆರ್ ಇಂಟು ಒಮೆಗಾ. ಸೊ ದಿಸ್ ಮಸ್ಟ್ ಬಿ ಈಕ್ವಲ್ ಟು ಈ ಪಾಯಿಂಟ್ ನ ವೆಲಾಸಿಟಿ ಯಾವುದು ಅಂತಂದ್ರೆ ಇದ್ರ ಕೆಳಗಡೆ ಇರುವಂತ ವೆಲಾಸಿಟಿ ವಿಚ್ ಇಸ್ ವಿ, ಗೆ ಈಕ್ವಲ್ ಆಗಿರ್ಬೇಕು. ಸೊ ಇದನ್ನ ವಿಲ್ ಕನ್ಸಿಡರ್ ಒನ್ ಈಕ್ವೇಶನ್, ಇದನ್ನ ಈಕ್ವೇಶನ್ ಕನ್ಸಿಡರ್ ಮಾಡೋಣ. ಸೊ ಇನ್ನೊಂದು ಈಕ್ವೇಶನ್ ನೋಡಿ. ಸೊ ಟಾಪ್ ಮೋಸ್ಟ್ ಪಾಯಿಂಟ್ ಇದೆಲ್ಲ, ಟಾಪ್ ಮೋಸ್ಟ್ ಪಾಯಿಂಟ್
ಅದಕ್ಕೆ ವೆಲಾಸಿಟಿ v ಇದೆ. ಸೊ ಟಾಪ್ ಮೋಸ್ಟ್ ಪಾಯಿಂಟಿಗೆ ವೆಲಾಸಿಟಿ v ಇದೆ ಅಂಡ್ ಬಾಟಮ್ ಮೋಸ್ಟ್ ಪಾಯಿಂಟ್ ನ ಸಿಲಿಂಡರ್ ನ ಬಾಟಮ್ ಮೋಸ್ಟ್ ಪಾಯಿಂಟ್ ನ ವೆಲಾಸಿಟಿ ಇಸ್ v ಸೆಂಟರ್ ಆಫ್ ಮಾಸ್ ಪ್ಲಸ್ ಆರ್ ಒಮೆಗಾ. ಸೊ ಟಾಪ್ ಮೋಸ್ಟ್ ಪಾಯಿಂಟ್ ನೋಡಿದ್ರೆ ಟಾಪ್ ಮೋಸ್ಟ್ ಪಾಯಿಂಟ್ ಅಲ್ಲಿ ಇವಾಗ ನಾವು ಬರೆದ್ರೆ ಅಗೈನ್ ನಮಗೆ ಒಮೆಗಾ ಈ ಡೈರೆಕ್ಷನ್ ಇದೆ, ಒಮೆಗಾ ಈ ಡೈರೆಕ್ಷನ್, ಎಸ್. ಸೊ ಒಮೆಗಾ ಈ ಡೈರೆಕ್ಷನ್ ನ ಈ ಪಾಯಿಂಟ್ ನ ನೆಟ್ ವೆಲಾಸಿಟಿ ನಾವು ಹೆಂಗ್ ಬರೀಬಹುದು ಅಂತಂದ್ರೆ, ಒಂದು ಆಸ್ ಯೂಶುವಲ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಇರುತ್ತೆ ಅಂಡ್ ಈ ಪಾಯಿಂಟ್ ನ ನೆಟ್ ವೆಲಾಸಿಟಿ ಬಂದು v. ಸೊ ಈ ಪಾಯಿಂಟ್ ನೆಟ್ ವೆಲಾಸಿಟಿ ಈ ಕಡೆ ಇದೆ ಅಂತಂದ್ರೆ ವಿ ಕ್ಯಾನ್ ರೈಟ್ ಆರ್ ಒಮೆಗಾ ಅಂಡ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಈ ಕಡೆ ಇದೆ, ಆರ್ ಒಮೆಗಾ ಈ ಕಡೆ ಇದೆ ಅಂಡ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಈ ಕಡೆ ಇದೆ. ಸೊ ಆರ್ ಒಮೆಗಾ ಮೈನಸ್ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, this must be equal to net velocity which is v. ಸೊ ಇದು ಇನ್ನೊಂದು ಇಕ್ವೇಶನ್. ಸೊ ನಾವೀಗ ಎರಡನ್ನು ಆಡ್ ಮಾಡಿದ್ರೆ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 2r ಒಮೆಗಾ is equals to 2v ಆಯ್ತು. ಸೊ 2 ಕ್ಯಾನ್ಸಲ್ ಆಗಿ ವಿ ಆರ್ ಗೆಟಿಂಗ್ v is equals to r into omega. ಈ v ಅಂತಂದ್ರೆ ಇಟ್ ಈಸ್ ನಾಟ್ ದ ವೆಲಾಸಿಟಿ ಆಫ್ ಸೆಂಟರ್ ಆಫ್ ಮಾಸ್, ಇಟ್ ಈಸ್ ವೆಲಾಸಿಟಿ ಆಫ್ ದ ಬ್ಲಾಕ್ ಆಸ್ ವೆಲ್ ಆಸ್ ವೆಲಾಸಿಟಿ ಆಫ್ ದ ಟಾಪ್ ಪಾಯಿಂಟ್ ಆಫ್ ದ ಸಿಲಿಂಡರ್. ಸೊ ಇದು v is equals to r omega. ಸೊ ಅಲ್ಲಿಗೆ omega is equals to v by r. So the angular velocity at with which the cylinder rotates will be omega is equals to v by r. So the angular velocity of the cylinder is, ನಮಗೆ ಒಂದು ಆಪ್ಷನ್ ಸಿಗ್ತಾ ಇದೆ which is v by r. ಇನ್ನೊಂದು ಕೇಳಿದ್ದಾರೆ ಅಂದ್ರೆ the speed of center of mass of the cylinder is 2v. ಸೊ ನಾವೇನಾದ್ರೂ ಸೆಂಟರ್ ಆಫ್ ಮಾಸ್ಗೆ ಯಾವ್ದಾರ ಒಂದು ಇಕ್ವೇಶನ್ ಅಲ್ಲಿ ಸೆಂಟರ್ ಆಫ್ ಮಾಸ್ಗೆ ಇಫ್ ವಿ ಸಬ್ಸ್ಟಿಟ್ಯೂಟ್ v is equals to r omega, so v center of mass plus r omega is equals to v. So v is equals to r omega ಇಂದ v ಮತ್ತೆ r omega ಕ್ಯಾನ್ಸಲ್ ಆಗುತ್ತೆ. Velocity of center of mass is 0. So the speed of center of mass of the cylinder is 0. ಸೊ ನಮಗೆ ವೆಲಾಸಿಟಿ ಮಾತ್ರ ಯೂಸ್ ಆಗಿದೆ ಅಲ್ಲ, ಆಕ್ಸಲರೇಷನ್ ಎಸ್ ನಾವು ಫೋರ್ಸ್ ಫ್ರಿಕ್ಷನ್ ಫೋರ್ಸ್ ಕನ್ಸಿಡರ್ ಮಾಡಿರೋದ್ರಿಂದ ಸೊ ವಿ ಕ್ಯಾನ್ ರೈಟ್ ದ ಇಕ್ವೇಶನ್. ಬಟ್ ನಮಗೆ ಯೂಸ್ ಆಗಿರುವಂತ ಇಕ್ವೇಶನ್ ಯಾವುದು ಅಂತಂದ್ರೆ ದೀಸ್ ಟು ಇಕ್ವೇಶನ್ಸ್. ಸೊ ಈ ಇಕ್ವೇಶನ್ಸ್ ನಮಗೆ ಆನ್ಸರ್ ಸಾಲ್ವ್ ಆಗುತ್ತೆ. ಸೊ ಇನ್ನು ನಮ್ಗೆ ಏನಾದ್ರು ಇಂಟ್ರೆಸ್ಟ್ ಬಂತು ಅಂತಂದ್ರೆ ಆಕ್ಸಲರೇಷನ್ ಸೆಂಟರ್ ಆಫ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂಡ್ ಟಾರ್ಕ್ ಆಲ್ಫಾ ಕೂಡ ನಾವೇನ್ ಮಾಡ್ಬೋದು ಕ್ಯಾಲ್ಕುಲೇಟ್